ಮೇಘನಾ ಲೋಕೇಶ್. ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಬಂದು ಹೆತ್ತೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಕಲೇಶಪುರ ಘಟಕದವರಿಂದ ಇಂದು ಬೆಳಗ್ಗೆಯಿಂದ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲಾಯಿತು. ಹೆತ್ತೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 1 ತಿಂಗಳಿಂದ ಆಂಬ್ಯುಲೆನ್ಸ್ 108 ವಾಹನವನ್ನು ಬೇರೆ ಬೇರೆ ಕಾರಣವೊಡ್ಡಿ ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ. ಇದರಿಂದ ಈ ಭಾಗದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಈ ಭಾಗವಾಗಿ ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆ ಬೇಕು, ಅದನ್ನು ಮಾಡಿಕೊಡಬೇಕು. ಈ ಸಮಸ್ಯೆ ಬಗ್ಗೆ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಬಂದು ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಭರವಸೆ ಕೊಡುವವರೆಗೂ ಪ್ರತಿಭಟನೆ ಬಿಡುವುದಿಲ್ಲ ಎಂದು ತಾಲೂಕು ಕರವೇ ಅಧ್ಯಕ್ಷ ಗಗನ್ ಹಡ್ಲಳ್ಳಿ ಹೇಳಿದರು. 3-4 ವರ್ಷಗಳಿಂದ ಕೆಲವು ದಿನಗಳಲ್ಲಿ ಒಂದು ಸೇವೆಗಿರುತ್ತೆ, ಮತ್ತೆ ಕೆಲವು ದಿನಗಳಲ್ಲಿ ತಾಲೂಕು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿರ್ತಾರೆ. ನಿನ್ನೆ ಒಂದು ಅಚಾನಕ್ಕಾಗಿ ಒಂದು ರೋಗಿ ತುರ್ತು ಸೇವೆ ದೊರೆಯದೇ ಸಾವನ್ನಪ್ಪಿದ್ದಾರೆ. ಆ ಒಂದು ಸಾವನ್ನಪ್ಪಿದ ಸುದ್ದಿ ಕೇಳಿ ನಮ್ಮ ಕರ್ನಾಟಕ ರಕ್ಷಣೆಗೆ ತಾಲೂಕು ಅಧ್ಯಕ್ಷರಾದಂಥ ಗಗನ್ ಅವರ ನೇತೃತ್ವದಲ್ಲಿ ಇವತ್ತಿಡೀ ಸಕಲೇಶಪುರ ತಾಲೂಕು ಘಟಕದ ವತಿಯಿಂದ ಇಲ್ಲೊಂದು ಬೃಹತ್ ಪ್ರತಿಭಟನೆಗೆ ಒಂದು ಕರೆ ಕೊಟ್ಟಿದ್ರು. ಆ ಕರೆಗೆ ಮನವಿಗೆ ಸ್ಪಂದಿಸಿ ಬೆಳಿಗ್ಗೆನೆ ಒಂದು ತುರ್ತು ಸೇವೆಯನ್ನು ತಂದು ನಿಲ್ಲಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದಾಗಬಾರ್ದು, ಪದೇ ಪದೇ ಪುನರಾವರ್ತನೆ ಆಗ್ತಾಯಿದೆ ಅಂತ ಮಾಹಿತಿ ಇದೆ. ಮುಂದಿನ ದಿನಗಳಲ್ಲಿ ಇದಾಗಬಾರ್ದು. ಅದ್ರ ಜೊತೆಗೆ ಸಕಲೇಶಪುರ ತಾಲೂಕಿನಲ್ಲಿ ಕಂದಾಯ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ರೈತರಿಗೆ ಸಮಸ್ಯೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಕಲೇಶಪುರ ತಾಲೂಕು ಘಟಕದ ಸರ್ವ ಕಾರ್ಯಕರ್ತರು ಕೂಡ ಸಿಡಿದೇಳುವಂಥ ಒಂದು ಕೆಲಸನ ಮಾಡ್ತಾರೆ ಅಂತೇಳಿ ಎಚ್ಚರಿಕೆ ನೀಡ್ತಿದ್ವಿ. ಈಗೇನು ತಾಲೂಕು ವೈದ್ಯಾಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೆ ಮನವಿನ ಮಾಡ್ತಾ ಇದೀವಿ. ಮತ್ತು ಆಂಬುಲೆನ್ಸ್ನ ತಂದು ನಿಲ್ಲಿಸಿರೋದಕ್ಕೆ ಅವರಿಗೆ ಧನ್ಯವಾದ ಕೂಡ ಸಲ್ಲಿಸ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಪುನರಾವರ್ತನೆ ಆದರೆ ಬೃಹತ್ ಮಟ್ಟದ ಹೋರಾಟನ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ವಿ. ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಬಗ್ಗೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದಿಂದ ಏನು ಒಂದು ಮನವಿಯನ್ನು ಮಾಡಿದ್ರು, ಮತ್ತು ಇಲ್ಲೇ ಕಾಯಮಾಗಿರೋ ಬಗ್ಗೆ ಗಮನ ಸೆಳೆದಿದ್ರು. ಅದಕ್ಕೆ ತಕ್ಷಣ ಸ್ಪಂದಿಸಿ ಈ ಒಂದು ಸೇವೆ, ಈ 108 ಸೇವೆಯನ್ನು ಕಾಯಮಾಗಿ ಇಲ್ಲೇ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ಹೆಚ್ಚುವರೆಗೆ ವೈದ್ಯರನ್ನು ನೇಮಿಸಿಕೊಡ್ಬೇಕಂತ ಕೇಳಿದ್ದಾರೆ. ಅದರ ಬಗ್ಗೆ ಸಹ ನಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಗಮನಕ್ಕೆ ತಂದು ಶೀಘ್ರದಲ್ಲಿ ಈ ಭಾಗ ಮತ್ತು ಒಂದು ಎರಡರಲ್ಲೂ ಒಂದು ಅಡಿಷನಲ್ ವೈದ್ಯರನ್ನು ನೇಮಿಸಿಕೊಡ್ಬೇಕು ಅಂತ ಮನವಿ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅವ್ಯವಸ್ಥೆ ಆಗ್ತದೆ ಇಲ್ಲಿಯ ಸಿಬ್ಬಂದಿ ಮತ್ತು ಅಲ್ಲಿಯ ಸಿಬ್ಬಂದಿಗೆ ಹೇಳ್ತಾ ಸಾರ್ವಜನಿಕ ಸೇವೆ ಉತ್ತಮವಾಗಿರ್ಬೇಕು ಅನ್ನೋ ಒಂದು ನಿರ್ದೇಶನ ಕೊಡ್ತೀವಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ತಾಲೂಕು ಕರವೇ ಉಪಾಧ್ಯಕ್ಷರಾದ ಮಧು, ಸಕಲೇಶಪುರ ಆಲೂರು ಉಸ್ತುವಾರಿ ರಘುಪಾಳ್ಯ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಹಾಜರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ.